ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿಹ್ನೆಯನ್ನ ಹಾಜರುಪಡಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ಕೊಡಿಸೋದಕ್ಕೆ ಎಸ್ಐಟಿ ಇದೀಗ ಚಿಹ್ನೆಯನ್ನ ಬೆಳ್ತಂಗಡಿ ಕೋರ್ಟ್ಗೆ ಕರೆ ತಂದಿದೆ. ಬೆಳ್ತಂಗಡಿ ಜಡ್ಜ್ ವಿಜಯೇಂದ್ರ ಟಿಎಚ್ ಅವರ ಎದುರು ಚಿಹ್ನೆಯನ್ನ ಈಗ ಹಾಜರುಪಡಿಸಿದ್ದಾರೆ. ಈತನನ್ನ ಕರ್ಕೊಂಡು ಬಂದು ಇವತ್ತು ಈತನ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬಂಧನ ಆದ ಬಳಿಕ ಮ್ಯಾಜಿಸ್ಟ್ರೇಟ್ ಎದುರು ಚಿನ್ನಯ್ಯನ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಲಾಗುತ್ತೆ. BNSS 183 ಅಡಿ ಜಡ್ಜ್ ಎದುರು ಚಿನ್ನಯ್ಯನ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಳ್ಳಲಾಗುತ್ತೆ. ಆತನ ಸ್ವ ಇಚ್ಛಾ ಹೇಳಿಕೆ, ಈಗಾಗಲೇ ಈತನ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಬಂಧನ ಆದ ಬಳಿಕ ಈತನ ಸ್ವ ಇಚ್ಛಾ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬುರುಡೆ ಕೇಸ್ನಲ್ಲಿ ಮಹತ್ವ ಪಡೆಯಲಿದೆ ಚಿನ್ನಯ್ಯನ ಹೇಳಿಕೆ. ಚಿನ್ನಯ್ಯನ ಹೇಳಿಕೆ ದಾಖಲು ಬಳಿಕ ಹೈ ಲೆವೆಲ್ ಮೀಟಿಂಗ್ ಕೂಡ ನಡೆಯುತ್ತೆ. ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ. ಚಿನ್ನಯ್ಯ ಹೇಳಿಕೆಯನ್ನ ನೋಡಿ ಮುಂದಿನ ತನಿಖೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇದು ಮ್ಯಾಜಿಸ್ಟ್ರೇಟ್ ಮುಂದೆ ಈಗ ಆತ ಸ್ಟೇಟ್ಮೆಂಟ್ ಕೊಡೋದು, ಅಲ್ಲಿ ಯಾರೂ ಇರೋದಿಲ್ಲ ಕೋರ್ಟ್ನಲ್ಲಿ. ಈಗ ಆ ನ್ಯಾಯಾಧೀಶರ ಮುಂದೆ ಆತ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಅದನ್ನ ವಿಡಿಯೋ ದಾಖಲಾತಿಕರಣ ಕೂಡ ಮಾಡ್ಕೊಳ್ಳಾಗತ್ತೆ. ಆದ್ರೆ ಆತನ ಸ್ಟೇಟ್ಮೆಂಟ್ ಏನು ಅನ್ನೋದು ಕೂಡ ಅಷ್ಟೇ ಕುತೂಹಲ. ಆ ಒಂದು ಸ್ಟೇಟ್ಮೆಂಟ್ ಅನ್ನು ಸಿಕ್ಕ ಬಳಿಕ ಇದೀಗ SIT ಅಧಿಕಾರಿಗಳು ಮುಂದಿನ ತನಿಖೆ ಹೇಗ್ ಮಾಡಬೇಕು, ಯಾವ ಆಂಗಲ್ ಅಲ್ಲಿ ಮಾಡಬೇಕು, ಇದು ಯಾವ್ಯಾವ ದಿಕ್ಕುಗಳಲ್ಲಿ ಇದೀಗ ಇದೆ, ಆ ಆಯಾಮಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ಮೀಟಿಂಗ್ ಅನ್ನ ಮಾಡ್ತಾರೆ. ನಿಮ್ಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇರೋದು ಈಗಾಗಲೇ ಚಿನ್ನಯ್ಯನನ್ನ ಇದೀಗ ಕೋರ್ಟ್ಗೆ ಇವತ್ತು ಕರ್ಕೊಂಡು ಬಂದಿರೋದು. ಬೆಳ್ತಂಗಡಿ ಕೋರ್ಟ್ಗೆ ಆತನನ್ನ ಕರ್ಕೊಂಡು ಬಂದು ಆತನ ಸ್ಟೇಟ್ಮೆಂಟ್ಗೋಸ್ಕರ ಇವತ್ತು ಆತನನ್ನ ಹಾಜರುಪಡಿಸಿದ್ದಾರೆ. ಚಿನ್ನಯ್ಯ ಅಲ್ಲಿ ನೋಡಿ ವಿಶ್ ಮಾಡ್ತಾ ಇದ್ದ, ನೋಡಿ ಆತ ಕೈ ಬೀಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನಿಮ್ಗೆ ಇನ್ನೊಂದು ಕಡೆ ತೋರಿಸ್ತಾ ಇದ್ದೀವಿ. ಆತ ಬಂದು ಇದೀಗ ಅಲ್ಲಿ ಮಾಧ್ಯಮದವರ ಕಡೆಗೆ ಆತ ಕೈ ಮಾಡಿ ತೋರಿಸ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ನಾವು. ಆತನನ್ನ ಈಗ ಕರ್ಕೊಂಡು ಬರಲಾಗಿದೆ. ಜಡ್ಜ್ ಎದುರು ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗುತ್ತೆ. ಈಗಾಗಲೇ ಆತನ ಸ್ವ ಇಚ್ಛಾ ಹೇಳಿಕೆಗೆ ಬೇಕಾದಂತಹ ತಯಾರಿಯನ್ನ ಕೂಡ ಕೋರ್ಟ್ನಲ್ಲಿ ಮಾಡಿಕೊಳ್ಳಲಾಗಿದೆ. ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದುವೇ ಬಹಳ ಇಂಪಾರ್ಟೆಂಟ್. ಈತ ಫಸ್ಟ್ ಯಾವ ರೀತಿಯಾಗಿ ಇದ್ದ, ಏನೇನು ಹೇಳಿಕೆಗಳನ್ನು ಕೊಟ್ಟ, ಬುರುಡೆ ತಂದಿದ್ದು, ಆ ನಂತರ ಬುರುಡೆಯ ಉತ್ಖನನ ಕಾರ್ಯಗಳು ಇಲ್ಲಿದೆ ಅಂತ ಹೇಳಿ ಆಲ್ಮೋಸ್ಟ್ 17 ಕಡೆಗಳಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿಸಿದ ನಂತರ ನಿರಂತರವಾಗಿ SIT ಅಧಿಕಾರಿಗಳು, SIT ನೇತೃತ್ವ ವಹಿಸುವ ಪ್ರಣವ್ ಮೊಹಂತಿ ಅವರೇ ಖುದ್ದು ಈತನ ವಿಚಾರಣೆ ಮಾಡಿದಾಗ ಈತ ತಪ್ಪೊಪ್ಪಿಕೊಂಡ. ಇಮಿಡಿಯೇಟ್ ಆಗಿ ಆತನನ್ನ ಬಂಧನಕ್ಕೂ ಕೂಡ ಒಳಪಡಿಸಲಾಗಿತ್ತು. ಆ ನಂತರ ಸಾಕಷ್ಟು ಪ್ರಗತಿ ಆಗಿದೆ ಈ ಒಂದು ತನಿಖೆಯಲ್ಲಿ. ಬಟ್ ಎಲ್ಲಿಂದ ಆರಂಭ ಆಯಿತು, ಯಾವ ಕಾರಣಕ್ಕಾಗಿ ಇದು ಆರಂಭ ಆಯಿತು, ಈ ರೀತಿಯಾದಂತಹ ಒಂದು ಷಡ್ಯಂತ್ರ ಯಾಕೆ ನಡೆಯಿತು, ಇವೆಲ್ಲದರ ಬಗ್ಗೆ SIT ಅಧಿಕಾರಿಗಳು ನಿರಂತರವಾದಂತಹ ವಿಚಾರಣೆಯನ್ನ ಕೂಡ ಮಾಡಿದ್ರು. ಆ ನಂತರ ಆತನನ್ನ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ರು. ಕಸ್ಟಡಿ ಅವಧಿ ಮುಗಿದ ಬಳಿಕ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿ ಆ ನಂತರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಯಿತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗಾಗಲೇ ಚಿನ್ನಯ್ಯನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗಿದೆ. ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಳ್ಳಲಾಗ್ತಾ ಇದೆಯಾ? ಇವತ್ತಿನ ಆತನ ಸ್ಟೇಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ತನಿಖೆಗೆ? ನವಿತಾ, ಚಿನ್ನಯ್ಯನ 183 ಹೇಳಿಕೆ ಈಗಾಗಲೇ ಆರಂಭಗೊಂಡಿದೆ. ಇಡೀ ಒಟ್ಟು ಪ್ರಕರಣಕ್ಕೆ ಆತನ ಇವತ್ತಿನ ಹೇಳಿಕೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು. ಯಾಕಂದ್ರೆ ಆರಂಭದ ದಿನದಲ್ಲಿ ಹೇಳಿಕೆ ಕೊಟ್ಟಿದ್ದ, ಆ ಬಳಿಕ ಸರ್ಕಾರ SIT ರಚನೆ ಆಯಿತು. ಇಲ್ಲಿ ತನಕ ಸಾಕಷ್ಟು ವಿಚಾರಣೆಗಳು ಕೂಡ ಆಗಿದೆ, ತನಿಖೆಗಳು ಕೂಡ ಆಗಿದೆ. ಆ SITಯ ತನಿಖೆಯ ಸಂದರ್ಭದಲ್ಲಿ ಚಿನ್ನಯ್ಯ ಒಂದು ಮಾತನ್ನ ಹೇಳಿದ್ದ, ನನ್ನನ್ನ ಉದ್ದೇಶಪೂರ್ವಕವಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡಿಸಿದ್ದಾರೆ, ಇದರಲ್ಲಿ ನನ್ನ ಪಾತ್ರ ಏನಿಲ್ಲ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದ. ಮತ್ತು ನಾನು ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ಎಂಬ ಅರ್ಥದಲ್ಲಿ ಚಿನ್ನಯ್ಯ SITಗೆ ಮಾಹಿತಿಯನ್ನು ಕೊಟ್ಟಿದ್ದ. ಹಾಗಾಗಿ ಬೆಳ್ತಂಗಡಿ ಕೋರ್ಟ್ ಆತನಿಗೆ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದ, ಅದು ತಪ್ಪೊಪ್ಪಿಗೆ ಹೇಳಿಕೆ. ಇವತ್ತು ಚಿನ್ನಯ್ಯ ಕೊಡುವಂತಹ ಹೇಳಿಕೆ ಅದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈ ಪ್ರಕರಣದ ಸೂತ್ರಧಾರಿಗಳು ಅಂತ ಕರೆಸಿಕೊಳ್ಳೋರು ಸಾಕಷ್ಟು ಮಂದಿ ಇದ್ರೂ ಕೂಡ ಯಾವುದೇ ರೀತಿಯಾಗಿ ಪುರಾವೆಗಳಿಲ್ಲ, ದಾಖಲೆಗಳು ಇಲ್ಲದ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮಕ್ಕೆ SIT ಮುಂದಾಗಿರಲಿಲ್ಲ. ಮತ್ತು ಚಿನ್ನಯ್ಯನೇ ಆ SITಯ ತನಿಖೆ ವೇಳೆ ಈ ಹೇಳಿಕೆ ಕೊಟ್ಟಿದ್ದಾನೆ. ಆದ್ರೆ ಕೋರ್ಟಿಗೆ ಕೊಟ್ಟಂತ ಹೇಳಿಕೆ ಅದು ಬೇರೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಆತ ಏನು ಹೇಳಿಕೆ ಕೊಡ್ತಾನೆ ಅದು ಉಳಿದಂತಹ ಎಲ್ಲರ ಭವಿಷ್ಯಕ್ಕೆ ಕೂಡ ಒಂದು ತೂಗು ಕತ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಆದಿಯಾಗಿ ಸಾಕಷ್ಟು ಮಂದಿ ಚಿನ್ನಯ್ಯನ ಹಿಂದೆ ಇದ್ದಾರೆ. ಅವರ ನೇತೃತ್ವದಲ್ಲೇ ಇಷ್ಟೆಲ್ಲಗಳು ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಕೊಡುವಂತ ಹೇಳಿಕೆ ಅದು ಬಹಳ ಮುಂದಿನ ತನಿಖೆಗೆ ತೀರ್ಮಾನವನ್ನ ತಂದುಕೊಡುತ್ತೆ. ಈ ನಿಟ್ಟಿನಲ್ಲಿ ಚಿನ್ನಯ್ಯ ಈಗ ಹೇಳಿಕೆಗಳನ್ನು ಕೊಡೋಕೆ ಆರಂಭಗೊಳಿಸಿದ್ದಾನೆ. ಮೊದಲ ದಿನ ಅಂದ್ರೆ ಜುಲೈ ತಿಂಗಳಲ್ಲಿ ಆತ ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆ
ಅದು ಬಹಳ ಚರ್ಚೆಗೆ ಕಾರಣ ಆಗಿತ್ತು. ತಾನು ಮಾಡಿದಂತ ಕೃತ್ಯದ ಹಿಂದೆ ಸಾಕಷ್ಟು ಪಶ್ಚಾತ್ತಾಪವನ್ನು ಪಟ್ಟಿದ್ದೀನಿ, ಸಾಕಷ್ಟು ಬೇಸರವನ್ನು ಹೊಂದಿದ್ದೀನಿ, ಹಾಗಾಗಿ ತನಿಖೆಗೆ ತಾನು ಸಂಪೂರ್ಣವಾಗಿ ಸಿದ್ಧನಿದ್ದೇನೆ ಎಂಬ ಅರ್ಥದಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದ. ಹಲವು ಪ್ರಕರಣಗಳ ಉಲ್ಲೇಖವನ್ನ ಕೂಡ ಮಾಡಿದ. ಇವತ್ತು ಕೊಡುವಂತ ಹೇಳಿಕೆ ಯಾವ ರೀತಿಯಾಗಿ ಕೊಡ್ತಾನೆ, ಅದಕ್ಕೆ ಎಷ್ಟು ವೈರುಧ್ಯಗಳಿವೆ, ಎಷ್ಟು ಅದರ ರೂಪುರೇಷೆಗಳಿವೆ ಎಂಬುದರ ಬಗ್ಗೆ ಸಾಕಷ್ಟು ಕುತೂಹಲ ಈಗ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಚಿನ್ನಯ್ಯ ಕೊಟ್ಟಂತ ಹೇಳಿಕೆ ಅನುಸಾರವಾಗಿ ಎಸ್ಐಟಿ ತನ್ನ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೆ. ಈಗಾಗಲೇ ಬೆಂಗಳೂರಿನ ಕಚೇರಿಯಲ್ಲಿ ಅಂದ್ರೆ ಎಸ್ಐಟಿಯ ಪ್ರಮುಖರು ಮೋಹಂತಿ ಅವರು ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ. ಚಿನ್ನಯ್ಯ ಹೇಳಿಕೆ ಕೊಟ್ಟ ನಂತರವಾಗಿ ಎಸ್ಐಟಿಯ ತನಿಖೆ ಅದು ಇನ್ನೊಂದು ಮಗ್ಗುಲಕ್ಕೆ ಹೊರಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಪ್ರಕರಣವನ್ನ ತಾರ್ಕಿಕವಾದ ಅಂತ್ಯಕ್ಕೆ ಕೊಂಡೋಗಬೇಕೆಂಬ ಸರ್ಕಾರದ ಸ್ಪಷ್ಟ ಸೂಚನೆಯ ಹಿನ್ನೆಲೆಯಲ್ಲಿ ಇವತ್ತು ಚಿನ್ನಯ್ಯ ಕೊಡುವಂತಹ ಹೇಳಿಕೆ ಆ ಎಲ್ಲ ನಿರ್ದೇಶನಗಳಿಗೆ ಮತ್ತು ಎಸ್ಐಟಿಯ ಮುಂದಿನ ದಾರಿಗೆ ಅದೊಂದು ದಾರಿದೀಪ ಆಗ್ಬೋದು ಅಂತ ಈ ಕ್ಷಣಕ್ಕೆ ನಾವು ಹೇಳ್ಬೋದು. ನವಿತಾ. ಕಿಶನ್, ಈಗಾಗಲೇ ಬಂಧನಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಆತ ನೀಡಿದ್ದ ನ್ಯಾಯಾಧೀಶರಿಗೆ. ಆಗ್ಲೂ ಕೂಡ ಆತನ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿತ್ತು. ಇದೀಗ ಈ ಒಂದು ಹೇಳಿಕೆ ಆ ನಂತರ ಇದೀಗ ಹೈ ಲೆವೆಲ್ ಮೀಟಿಂಗ್ ಕೂಡ ಇವತ್ತು ನಡೆಯುತ್ತೆ. ಸೊ ಎಸ್ಐಟಿಯ ಅಧಿಕಾರಿಗಳು ಮೀಟಿಂಗ್ ನಲ್ಲಿ ಯಾವ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಈತನ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆನೆ ತನಿಖೆ ಮುಂದುವರಿಬೇಕಾ ಬೇಡವಾ ಅಥವಾ ಯಾವ ಆಯಾಮದಲ್ಲಿ ಹೋಗಬೇಕು ಅನ್ನುವಂತಹ ಒಂದು ನಿರ್ಧಾರ ಕೈಗೊಳ್ಳಲಾಗತ್ತಾ, ಹೇಗೆ? ನವಿತಾ, ಹೌದು, ಇದು ಎರಡನೇ ಬಾರಿ ಆತ ನ್ಯಾಯಾಧೀಶರ ಮುಂದೆ ಕೊಡುವಂತ ಹೇಳಿಕೆ. ಆರಂಭ ದಿನದಲ್ಲಿ ಒಂದು ಹೇಳಿಕೆ ಕೊಟ್ಟ, ಆ ಬಳಿಕ ಇವತ್ತು ಆತನ ಕೊಡುವಂತ ಹೇಳಿಕೆ ಬಹಳ ಪ್ರಾಮುಖ್ಯತೆ ಹೊಂದಿರುವಂತದ್ದು. ಮುಚ್ಚಿದ ಕೋರ್ಟ್ನ ಹಾಲ್ನ ಒಳಭಾಗದಲ್ಲಿ ಆತ ಹೇಳಿಕೆಯನ್ನು ಕೊಡ್ತಾನೆ. ಆ ಹೇಳಿಕೆ ಎಲ್ಲವೂ ಕೂಡ ವಿಡಿಯೋ ದಾಖಲೀಕರಣಗೊಳ್ಳುತ್ತೆ. ಪ್ರಮುಖವಾಗಿ ಚಿನ್ನಯ್ಯ ಇವತ್ತು ಕೊಡುವಂತ ಹೇಳಿಕೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಆರಂಭದ ದಿನದಲ್ಲಿ ಇದೇ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ 164 ಹೇಳಿಕೆಯನ್ನು ಕೊಟ್ಟಿದ್ದ. ಆವಾಗ ಸಾಕಷ್ಟು ಮಾಹಿತಿಗಳನ್ನು ಕೂಡ ಹೇಳಿದ್ದ. ಜೊತೆಗೆ ಧರ್ಮಸ್ಥಳದಲ್ಲಿ ಆಗಿದೆ ಎನ್ನಲಾದಂತಹ ಹಲವು ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ದ. ಆದರೆ ಇವತ್ತು ಆತ ಹೇಳ್ತಾ ಇರುವಂತದ್ದು ಸಾಕಷ್ಟು ಒಂದು ರೀತಿಯಾಗಿ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಮತ್ತು ಎಸ್ಐಟಿ ಅಧಿಕಾರಿಗಳು ಇವತ್ತು ಆತನ ಹೇಳಿಕೆಯನ್ನ ಆಧರಿಸಿ ಸಭೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ಇವತ್ತು ಆತನ ಹೇಳಿಕೆಯ ಹಿನ್ನೆಲೆಯಲ್ಲಿ ಹಲವರ ಮೇಲೆ ಕ್ರಮ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಠನ್ನರ್ ಆಗಿರ್ಬೋದು, ಜಯಂತಿ ಆಗಿರ್ಬೋದು, ಇನ್ನಿತರ ಮೇಲೆ ಸಾಕಷ್ಟು ಆರೋಪಗಳಿವೆ. ಚಿನ್ನಯ್ಯ ಹೇಳ್ತಾ ಇರುವಂತದ್ದು ಸುಳ್ಳು. ಇದರ ಹಿಂದೆ ಸೂತ್ರಧಾರಿಗಳು ಬೇರೆ ಇದ್ದಾರೆ, ಪಾತ್ರಧಾರಿಗಳು ಮಾತ್ರ ಚಿನ್ನಯ್ಯ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಆದ್ರೆ ಇದೀಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಚಿನ್ನಯ್ಯನ ಮುಂದಿನ ಹೇಳಿಕೆ ಅನುಸಾರವಾಗಿ ಎಸ್ಐಟಿ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತೆ. ನವಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ. ಚಿನ್ನಯ್ಯ ತಿಮರೋಡಿ ಸಂಭಾಷಣೆ ಸರಣಿ 14ನೇ ವಿಡಿಯೋದಲ್ಲಿ ಸೌಜನ್ಯ ಕೇಸ್ ಪ್ರಸ್ತಾಪ ಆಗಿದೆ. ತಿಮರೋಡಿ ಮನೆಯಲ್ಲಿ ನಡೆದಿರುವಂತಹ ಮಾತುಕತೆ ಅವೆಲ್ಲವನ್ನ ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆತ ಬಂದಂತಹ ಸಂದರ್ಭದಲ್ಲಿ ಆತನೇ ಬಂದ, ಆತನನ್ನ ವಿಠಲ್ ಗೌಡ ಕರ್ಕೊಂಡು ಬಂದ ನಂತರ ಇವರು ಮಾತುಕತೆ ಆಯ್ತು, ನಾವ್ಯಾರು ಈತನನ್ನ ಕರೆದಿರ್ಲಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ನಂತರ ಆತ ಏನು ಮಾತನಾಡಿದ ಅನ್ನಲ್ಲ, ಅದರ ಇಂಟರ್ವ್ಯೂರ್ ತರ ಆಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪ್ರಶ್ನೆ ಕೇಳೋದು, ಈತ ಉತ್ತರ ಕೊಡೋದು, ಆ ರೀತಿಯ ವಿಡಿಯೋಗಳನ್ನ ಒಂದೊಂದೊಂದೊಂದೇ ತುಣುಕುಗಳನ್ನ ಇದೀಗ ಬಿಡ್ತಾ ಇದ್ದಾರೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಶವಗಳನ್ನ ನೋಡುದಂತೆ ಚಿನ್ನಯ್ಯ. ಬೆತ್ತಲೆಯಾಗಿ ಹೆಣ ಸಿಕ್ಕ ವಿಚಾರವನ್ನ ಚಿನ್ನಯ್ಯ ವಿವರಿಸಿದಾನೆ. ಇಲ್ಲಿ ಚೆಕ್ ಡ್ಯಾಮ್ ಕಟ್ಟಿರ್ಲಿಲ್ಲ, ಅಲ್ಲಿ ಹೂತಿದ್ದಾಗಿ ಆತ ಹೇಳಿದ್ದಾನೆ. ಆಗ ಯಾವುದೇ ಚೆಕ್ ಡ್ಯಾಮ್ ಇರಲಿಲ್ಲ, ಆ ಪ್ಲೇಸ್ ಅಲ್ಲೇ ನಾನು ಹೂತಿದ್ದು ಅನ್ನುವಂತಹ ವಿಚಾರವನ್ನ ಆತ ಹೇಳಿದ್ದಾನೆ. ಸೌಜನ್ಯ ಪ್ರಕರಣ ಆದ ಬಳಿಕ ಹೆಣಗಳು ಸಿಗೋದು ಕಡಿಮೆ ಆಯಿತು. ತಿಮರೋಡಿಗೆ ಈ ಎಲ್ಲಾ ವಿಚಾರವನ್ನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿವರಿಸಿದ್ದಾನೆ. ಇವರಿಬ್ಬರ ನಡುವಿನ ಸಂಭಾಷಣೆಯ 14ನೇ ವಿಡಿಯೋವನ್ನ ಇವತ್ತು ರಿಲೀಸ್ ಮಾಡಲಾಗಿದೆ. ಈಗ ಒಂದೊಂದೊಂದೊಂದೇ ತುಣುಕುಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಮೇಲೆ ಯಾವುದು ಬಟ್ಟೆ ಇಲ್ಲ, ಯಾರಾದ್ರೂ ಹೋಗ್ಲಿಕ್ಕೆ ಹೋಗಿ ಬಿದ್ದಿದ್ದಾರೆ ಅಂತ ಹೇಳಲಿಕ್ಕೆ ಡ್ರೆಸ್ ಯಾವುದು ಇಲ್ಲ, ಒಂದು ತುಂಡು ಮೇಲೆ ಬಟ್ಟೆ ಇಲ್ಲ, ತುಂಡದಲ್ಲಿ ಯಾವುದು ಬಟ್ಟೆ ಯಾವುದೋ ಒಂದು ಬಟ್ಟೆ ನಮ್ಮ ಅದೇ ಹೇಳಿದ್ದಲ್ಲ ಯಾವ ತೆಗೆದಾಗ್ತದೆ, ಅದರಲ್ಲಿ ಒಂದು ಲಂಗ ತಂದು ಅದು ಅವರೇ ಕಟ್ಟಿದ್ದು. ನಾನು ಮುಟ್ಲಿಲ್ಲ, ನನಗೆ ನಾನಾಗ ಮದುವೆ ಆಗಲಿಲ್ಲ, ಮತ್ತೆ ಮದುವೆ ಆದದ್ದು ನಾನು ಹೋಗಿ ಅದನ್ನು ಹೇಗೆ ಮುಟ್ಟುವುದು. ಲಕ್ಷ್ಮಣ್ ಕಟ್ಟಿದ್ದು, ಲಕ್ಷ್ಮಣ್ ಅವರು ಪೊಲೀಸರು ಕಟ್ಟಿದ್ದು, ನಾನು ಮುಟ್ಲಿಲ್ಲ. ಈಗ ಏನು ಅನಿಸ್ತದೆ ಈ ಸತ್ಯ ಹೇಳುವಾಗ? ಈಗ ಹೆಣಗಳು ಕಮ್ಮಿ ಅಂತ ಅನಿಸ್ತದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಕೆಲಸ ಮಾಡುವವರು ಸಹ ಇರ್ತಾರೆ, ಈಗ ಹೆಣ ಇರುವುದಿಲ್ಲ ಅಂತ. ನಾನು ಇರುವಾಗ ಒಂದು ದಿನಕ್ಕೆ 4 ತೆಗಿತಿದ್ದೆ. ನೀವೀಗ ಅಲ್ಲಿಂದ ಕೆಲಸ ಬಿಟ್ಟು ಎಷ್ಟು ವರ್ಷ? 2015ರಲ್ಲಿ ನಾನು ಬಿಟ್ಟು ಕೆಲಸ. 2015 ಅಲ್ಲಿ ತನಕ 27 ವರ್ಷ ಕೆಲಸ ಮಾಡಿದ್ದೆ. 27 ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ ಧರ್ಮಸ್ಥಳ.
22 ವರ್ಷ. 22 ವರ್ಷ. ಹಾ, 22 ವರ್ಷ. ಈಗ ಈ 2015 ಮೇಲೆ ಬಿಟ್ರಿ. ನಾನು ಬಿಟ್ಟೆ. ನನಗೆ ನಿಮ್ಗೆ ನಿಮ್ಗೆ ಸೌಜನ್ಯನ ಘಟನೆ ಆಯ್ತಲ್ಲ. ಹೌದೌದು. ಅದ ನಂತರ ನಾನು ಕಳಿಸಿದ್ದು. ಸೌಜನ್ಯನ ಘಟನೆ ಆಯ್ತಲ್ಲ 2012. ಹೌದೌದು, ಆಯ್ತು. ಅದರ ಮೇಲೆ 2010 ಹೈಕೋರ್ಟ್ನಲ್ಲಿ ಜಾತಿ ಸಮೀಕ್ಷೆಯನ್ನ ಪ್ರಶ್ನೆ ಮಾಡಿದಂತಹ ಪಿಎಲ್ನ ವಿಚಾರಣೆ ಆಗ್ತಾ ಇದ್ದು ಇದೀಗ ವಾದ ಪ್ರತಿವಾದವನ್ನ ಹೈಕೋರ್ಟ್ನ ವಿಭಾಗೀಯ ಪೀಠ ಆಲಿಸ್ತಾ ಇದೆ. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ ನಾವದಗೆಯವರು ವಾದವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಸಾಲು ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು ಹೈಕೋರ್ಟ್ಗೆ. ಅದನ್ನ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು ವಾದ ಪ್ರತಿವಾದಗಳು ಮತ್ತೆ ಹೈಕೋರ್ಟ್ನಲ್ಲಿ ಕಂಟಿನ್ಯೂ ಆಗಿದೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡುವ ಅಧಿಕಾರ ಕೇಂದ್ರಕ್ಕೆ ಮಾತ್ರ, ರಾಜ್ಯ ಸರ್ಕಾರಕ್ಕೆ ಹಿಂದುಳಿದವರನ್ನ ಪತ್ತೆ ಮಾಡುವ ಅಧಿಕಾರ ಇಲ್ಲ. ಸಮೀಕ್ಷೆ ಮಾಡೋದಿದ್ರೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಪ್ರಭುಲಿಂಗ ನಾವದಗೆಯವರು ವಾದವನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಜಾತಿ ಸಮೀಕ್ಷೆ ಪ್ರಶ್ನಿಸಿ ಪಿಎಲ್ ವಿಚಾರಣೆಯನ್ನ ಈಗ ನಡೆಸಲಾಗ್ತಾ ಇದೆ. ಡಿಜಿಟಲ್ ಆಪ್, ಜಿಪಿಎಸ್, ವಿದ್ಯುತ್ ಮೀಟರ್ ಅನ್ನ ಜೋಡಿಸಿದ್ದಾರೆ. ಎಲ್ಲರೂ ಆಧಾರ್, ಮೊಬೈಲ್ ನಂಬರ್ ಕೊಡಬೇಕು ಅನ್ನುವ ಸೂಚನೆಯನ್ನ ಕೂಡ ಇದರಲ್ಲಿ ನೀಡಲಾಗಿದೆ. ಆದರೆ ಸಂವಿಧಾನದ 342 ಕ್ಲಾಸ್ ಎ ಏನಿದೆ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. 342 ಎ ಸಬ್ ಕ್ಲಾಸ್ 3 ಅನ್ನ ಪರಿಶೀಲನೆ ಮಾಡಬೇಕು ಅಂತ ಪ್ರಭುಲಿಂಗ ನಾವದಗಿಯವರು ಈಗ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡುವಂತಹ ಅಧಿಕಾರ ಇರೋದು ಕೇಂದ್ರಕ್ಕೆ ಮಾತ್ರ, ಆ ಅಧಿಕಾರ ರಾಜ್ಯಕ್ಕೆ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಹಿಂದುಳಿದವರನ್ನ ಪತ್ತೆ ಮಾಡುವಂತಹ ಅಧಿಕಾರ ಇಲ್ಲ. ಸಮೀಕ್ಷೆ ಮಾಡೋದಿದ್ರೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಪ್ರಭುಲಿಂಗ ನಾವದಗಿ ಅವರು ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಜಾತಿ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಡಿಜಿಟಲ್ ಆ್ಯಪ್ ಆಗಿರ್ಬೋದು, GPS ಆಗಿರ್ಬೋದು, ಆಧಾರ್ ವಿಚಾರಗಳಾಗಿರ್ಬೇಕು, ಇವೆಲ್ಲವನ್ನ ಕೂಡ ಒಂದು ರೀತಿಯಲ್ಲಿ ಮೊಬೈಲ್ ನಂಬರ್ ಹಾಗೆಯೇ ಆಧಾರ್ ನಂಬರ್ ಅನ್ನು ಕೊಡೋದಕ್ಕೆ ಕೂಡ ಸೂಚನೆ ನೀಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಈ ರೀತಿಯಾಗಿ ಜಾತಿ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. 342 ಎ ಏನು ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಭುಲಿಂಗ ನಾವದಗಿ ಅವರು ಇದೀಗ ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ವಾದ ಮಾಡುವಂತಹ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ವಿಚಾರಣೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹೈಕೋರ್ಟ್ನಲ್ಲಿ ಏನಾಗುತ್ತೆ, ಜಾತಿ ಸಮೀಕ್ಷೆ, ಜಾತಿ ಜನಗಣತಿಯನ್ನ ಮಾಡಿ ಅಂತ ಹೈಕೋರ್ಟ್ ಸೂಚನೆ ಕೊಡುತ್ತಾ, ಇಲ್ಲ ಸದ್ಯಕ್ಕೆ ಸ್ಟಾಪ್ ಮಾಡಿ ಅಂತ ಹೇಳಿ ತಡೆ ಕೊಡುತ್ತಾ ಅನ್ನುವಂತಹ ಕುತೂಹಲ ಇದೆ. ಸದ್ಯಕ್ಕೆ ಇವತ್ತೇ ಒಂದು ಏನಾದ್ರೂ ಆದೇಶ ಬರುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ರಾಜ್ಯ ಸರ್ಕಾರದಿಂದ ಕಾನೂನು ಬಾಹಿರವಾಗಿ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಅರ್ಜಿದಾರರ ಪರವಾಗಿ ವಕೀಲ ಪ್ರಭುಲಿಂಗ ನಾವದಗಿ ಅವರು ಈಗಾಗಲೇ ವಾದಿಸ್ತಾ ಇದ್ದಾರೆ. ಮನೆಯ ಮುಖ್ಯಸ್ಥನ ಸಂಪೂರ್ಣ ವಿವರವನ್ನ ಕೇಳುವಂತಹ ಅಧಿಕಾರ ಇಲ್ಲ, ರಾಷ್ಟ್ರಪತಿಗಳಷ್ಟೇ ಅಧಿಸೂಚನೆಯನ್ನ ಹೊರಡಿಸಬಹುದು ಅಂತ ಹೇಳಿ ಪ್ರಭುಲಿಂಗ ನಾವದಗಿ ಅವರು ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದು, ಸಂವಿಧಾನದ 342 ಎ ಸಬ್ ಕ್ಲಾಸ್ 3 ಅನ್ನ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಕೂಡ ಆ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ. ವಾದವನ್ನ ಮಂಡನೆ ಮಾಡ್ತಾ ಈಗಾಗಲೇ ಮನೆಯ ಮುಖ್ಯಸ್ಥನ ಸಂಪೂರ್ಣ ಮಾಹಿತಿಯನ್ನು ಕೇಳುವಂತಹ ಅಧಿಕಾರ ಇಲ್ಲ, ರಾಷ್ಟ್ರಪತಿಗಳಷ್ಟೇ ಅದರ ಒಂದು ಅಧಿಸೂಚನೆಯನ್ನ ಹೊರಡಿಸಬಹುದು ಅಂತ ಹೇಳಿದ್ದಾರೆ. ಸಂವಿಧಾನಕ್ಕೆ 105ನೇ ತಿದ್ದುಪಡಿಯನ್ನ ತರಲಾಗಿದೆ ಅಂತ ಹೇಳಿ ಆಗ ಹೈಕೋರ್ಟ್ ಜಡ್ಜ್ ಕೂಡ ಹೇಳ್ತಾರೆ. ಯಾವ ಕಾರಣಕ್ಕಾಗಿ ಸಮೀಕ್ಷೆ ಮಾಡಬಾರ್ದು ಅನ್ನುವಂಥದ್ದು, ಸಮೀಕ್ಷೆ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇರುವಂಥದ್ದು. ಸಂವಿಧಾನಕ್ಕೆ 105ನೇ ತಿದ್ದುಪಡಿ ತರಲಾಗಿದೆ ಅಂತ ನ್ಯಾಯಾಧೀಶರು ಆಗ ಹೇಳ್ತಾರೆ. ಹೌದು, 342 ಎ ಕ್ಲಾಸ್ 3 ಅಲ್ಲಿ ಅಧಿಕಾರ ನೀಡಿದ್ದಾರೆ ಅಂತ ಪ್ರಭುಲಿಂಗ ನಾವದಗಿ ಅವರು ಹೇಳ್ತಾನೆ. ಸಾಮಾಜಿಕ ಆರ್ಥಿಕ ಹಿಂದುಳಿದವರ ಪಟ್ಟಿ ತಯಾರಿಸಬಹುದಷ್ಟೇ, ಇವರು ಪಟ್ಟಿಯನ್ನು ತಯಾರಿಸಬಹುದಕ್ಕೆ ಮಾತ್ರ ಇಲ್ಲಿ ಇವರಿಗೆ ಅವಕಾಶ ಇರುವಂತದ್ದು. ಆದ್ರೆ ಸಮೀಕ್ಷೆಯನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಏನೇ ಜಾತಿ ಜನಗಣತಿಯನ್ನ ಮಾಡಬೇಕಂದ್ರೂ ಅದರ ಒಂದು ಅಧಿಕಾರ ಇರೋದು ಅದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಲ್ಲ ಅನ್ನೋದನ್ನ ಕೂಡ ಈಗ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಆರ್ಥಿಕ ಹಿಂದುಳಿದವರ ಪಟ್ಟಿಯನ್ನ ತಯಾರಿಸೋದಕ್ಕೆ ಅವಕಾಶ ಇದೆ. ಹೌದು, ಆಲ್ರೆಡಿ ಏನು ತಿದ್ದುಪಡಿ ತಂದಿದ್ದಾರೆ ಸಂವಿಧಾನಕ್ಕೆ 105ನೇ ತಿದ್ದುಪಡಿ, ಆ ತಿದ್ದುಪಡಿಯಲ್ಲಿ ಅವರಿಗೆ ಅವಕಾಶ ಇದೆ. ಹಾಗಂತ ಹೇಳಿ ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಈಗ
ಹೇಳ್ತಾ ಇದ್ದಾರೆ. ಈಗ ಬಹಳ ಕುತೂಹಲ ಇದೆ, ಯಾಕಂದ್ರೆ ಸಾಕಷ್ಟು ರಿಟ್ ಅರ್ಜಿಗಳು ಸಲ್ಲಿಕೆ ಆಗಿದೆ. ಈ ಒಂದು ಸಮೀಕ್ಷೆಯನ್ನ ಮುಂದೂಡಬೇಕು, ಜೊತೆಗೆ ಈ ಒಂದು ಸಮೀಕ್ಷೆ ಈಗ ಸದ್ಯಕ್ಕೆ ಮಾಡಬಾರದು, ಸಮೀಕ್ಷೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ನಿನ್ನೆ ವಾದ ಪ್ರತಿವಾದವೂ ನಡೆಯಿತು. ವಾದ ಪ್ರತಿವಾದ ಆದ ನಂತರ ಇವತ್ತು ಈಗ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೀತಾ ಇದೆ. ನಿನ್ನೆ ವಾದ ಪ್ರತಿವಾದ ಆದ ನಂತರ ಈ ಒಂದು ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಲಾಗಿತ್ತು. ಇದೀಗ ಹೈಕೋರ್ಟ್ನಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ಆಗಬೇಕಾ ಬೇಡವಾ ಇದರ ಕುರಿತಾದಂತಹ ವಾದ ಪ್ರತಿವಾದಗಳು ನಡೀತಾ ಇದೆ. ಈಗಾಗಲೇ ಪ್ರಭುಲಿಂಗ ನಾವದಗಿಯವರು ಅರ್ಜಿದಾರರ ಪರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಕುಟುಂಬದ ಎಲ್ಲರೂ ಕಡ್ಡಾಯವಾಗಿ ಆಧಾರ ಸಂಖ್ಯೆಯನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಈ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಸೊ ರಾಜ್ಯ ಸರ್ಕಾರಕ್ಕೆ ಜನರ ಹಿಂದುಳಿದವರ ಪತ್ತೆ ಮಾಡುವಂತಹ, ಅಂದ್ರೆ ಯಾರು ಆರ್ಥಿಕವಾಗಿ ಹಿಂದುಳಿದಾರಲ್ವಾ ಅವರನ್ನ ಪತ್ತೆ ಮಾಡುವಂತಹ ಸಮೀಕ್ಷೆ ನಡೆಸುವ ಅಧಿಕಾರ ಇಲ್ಲ ಅಂತ ಹೇಳುವಂತಹ ಒಂದು ಪ್ರಯತ್ನವನ್ನ ಈಗಾಗಲೇ ಪ್ರಭುಲಿಂಗ ನಾವದಗಿ ಅವರು ಮಾಡ್ತಾ ಇದ್ದಾರೆ. ಮನೆಯ ಮುಖ್ಯಸ್ಥನ ಸಂಪೂರ್ಣ ವಿವರವನ್ನ ಈಗಾಗಲೇ ಇದರಲ್ಲಿ ಕೇಳಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆ ಮಾಡುವಂತಹ ಅಧಿಕಾರ ಇಲ್ಲ. ರಾಷ್ಟ್ರಪತಿಗಳು ಮಾತ್ರ ಹಿಂದುಳಿದ ವರ್ಗಗಳ ಅಧಿಸೂಚನೆಯನ್ನ ಹೊರಡಿಸಬಹುದು ಅನ್ನೋದನ್ನು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ ಪ್ರಭುಲಿಂಗ ನಾವದಗಿ ಅವರು. ಆಗ ನ್ಯಾಯಾಧೀಶರು ಕೇಳ್ತಾರೆ, ಈಗಾಗಲೇ ಸಂವಿಧಾನಕ್ಕೆ 105ನೇ ತಿದ್ದುಪಡಿಯನ್ನ ನಂತರ ತರಲಾಗಿದೆಯಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದಾಗ ಪ್ರಭುಲಿಂಗ ನಾವದಗಿ ಅವರು ಹೇಳ್ತಾರೆ, ಸಂವಿಧಾನಕ್ಕೆ 105ನೇ ತಿದ್ದುಪಡಿಯನ್ನ ತರಲಾಗಿದೆ, ಹೌದು. ವಿಧಿ 342A ಕ್ಲಾಸ್ 3 ಅಲ್ಲಿ ಅಧಿಕಾರವನ್ನ ನೀಡಲಾಗಿದೆ. ಸಾಮಾಜಿಕ ಆರ್ಥಿಕ ಹಿಂದುಳಿದವರ ಪಟ್ಟಿಯನ್ನ ತಯಾರಿಸಬಹುದು, ಆದ್ರೆ ಸಂಸತ್ತಿಗೆ ಮಾತ್ರ ಹಿಂದುಳಿದ ವರ್ಗಗಳನ್ನ ಸೇರಿಸಬಹುದು ಅಂತ ಹೇಳಿ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಹೈಕೋರ್ಟ್ನಲ್ಲಿ ಇವತ್ತಿನ ಈ ಒಂದು ವಿಚಾರಣೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸಾಕಷ್ಟು ವಿವಾದ ಆಯಿತು, ಸಾಕಷ್ಟು ರೀತಿಯಾದಂಥ, ಅದರಲ್ಲೂ ಕೂಡ ವಿಪಕ್ಷಗಳಂತೂ ಈ ಒಂದು ಜಾತಿ ಜನಗಣತಿಯನ್ನ ಸಾಕಷ್ಟು ಆರೋಪ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಈಗ ಪ್ರಭುಲಿಂಗ ನಾವದಗಿ ಅವರು ಯಾಕೆ ಜಾತಿ ಜನಗಣತಿ ಮಾಡಬಾರ್ದು ಅನ್ನುವ ಕುರಿತಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಅರ್ಜಿದಾರರ ಪರ ಪ್ರಭುಲಿಂಗ ನಾವದಗಿ ಅವರ ವಾದ ಈಗ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ಜಾತಿ ಸಮೀಕ್ಷೆಯನ್ನ ಪ್ರಶ್ನೆ ಮಾಡಿ PIL ಸಲ್ಲಿಸಲಾಗಿತ್ತಲ್ಲ, ಅದರ ವಿಚಾರಣೆ ಈಗಾಗಲೇ ನಡೀತಾ ಇದೆ. ಅರ್ಜಿದಾರರ ಪರವಾಗಿ ಜಯಕುಮಾರ್ ಎಸ್ ಪಾಟೀಲ್ ವಾದವನ್ನ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಕಾಯ್ದೆ ಸೆಕ್ಷನ್ 9 ಕ್ಲಾಸ್ 2 ಉಲ್ಲೇಖ ಮಾಡಿ ಇವರು ವಾದವನ್ನ ಇದೀಗ ಮಾಡ್ತಾ ಇದ್ದಾರೆ. ಅರ್ಜಿದಾರರ ಪರವಾಗಿ ಜಯಕುಮಾರ್ ಎಸ್ ಪಾಟೀಲ್ ವಾದವನ್ನ ಮಾಡ್ತಾ ಇದ್ದಾರೆ. ಸಂವಿಧಾನದ 342A ಕ್ಲಾಸ್ 3 ಪ್ರಕಾರ ಈ ಕಾಯ್ದೆ ರೂಪಿಸಿಲ್ಲ. ರಾಜ್ಯದ ಎಲ್ಲಾ ಜನರ ಜಾತಿಯ ಸರ್ವೆಯನ್ನ ಮಾಡಲಾಗ್ತಾ ಇದೆ. ಇರುವ ಇಲ್ಲದಿರುವ ಜಾತಿಗಳ ಸರ್ವೇನೂ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳ್ತಾರೆ, ಇವತ್ತೇ ಅಂತಿಮ ಅಲ್ಲ, ತೀರ್ಪು ಕೊಡಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ವಾದಿಸಿ ಅಂತ ಹೇಳಿ ಹೈಕೋರ್ಟ್ ಹೇಳುತ್ತೆ. ಈಗ ಇರುವಂತಹ ಪ್ರಶ್ನೆ, ಯಾಕಂದ್ರೆ ಒಂದ್ ಕಡೆ ರಾಜ್ಯ ಒಕ್ಕಲಿಗರ ಸಂಘ, ಮತ್ತೊಂದು ಕಡೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕೂಡ ಈ ಒಂದು ಅರ್ಜಿಯನ್ನ ಹಾಕಿತ್ತು. ಈ ಸಂದರ್ಭದಲ್ಲಿ ಇದೀಗ ಈ ಒಂದು PILನ ಅರ್ಜಿಯ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಇಬ್ಬರು ಅರ್ಜಿದಾರರ ಪರ ವಕೀಲರು ಕೂಡ ವಾದ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗ ಪ್ರಭುಲಿಂಗ ನಾವದಗಿ ಅವರು ವಾದ ಮಾಡ್ತಾ ಹೇಳ್ತಾ ಇದ್ರು, ಈ ಅಧಿಕಾರ ರಾಜ್ಯಕ್ಕಿಲ್ಲ, ಅದು ಕೇಂದ್ರಕ್ಕೆ ಮಾತ್ರ ಇರೋದು ಅಂತ ಹೇಳ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಇದೀಗ ಜಯಕುಮಾರ್ ಎಸ್ ಪಾಟೀಲ್ ಅವರು ಕೂಡ ವಾದ ಮಾಡ್ತಾನೆ ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಇಲ್ಲಿ ಈಗ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ, ಇಡೀ ಜನರ ಜಾತಿಗಳ ಸಮೀಕ್ಷೆ ಮಾಡ್ತಿದ್ದಾರೆ, ಇರುವವರ ಇಲ್ಲದಿರುವವರ ಎಲ್ಲರ ಸಮೀಕ್ಷೆ ಕೂಡ ಇಲ್ಲಿ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ, ಇವತ್ತೇ ಅಂತಿಮವಲ್ಲ, ತೀರ್ಪು ನೀಡಲ್ಲ ಅನ್ನುವಂತಹ ವಿಚಾರವನ್ನ ಹೈಕೋರ್ಟ್ನ ನ್ಯಾಯಾಧೀಶರು ಹೇಳ್ತಾರೆ. ಸಂಕ್ಷಿಪ್ತವಾಗಿ ವಾದಿಸಿ ಅಂತ ಹೈಕೋರ್ಟ್ ಪೀಠ ಸೂಚನೆಯನ್ನ ಕೊಡುತ್ತೆ. ಅರ್ಜಿದಾರರ ಪರ ವಕೀಲರಿಗೆ ಜಡ್ಜ್ ವಿಭು ಭಕ್ರು ಅವರು ಸೂಚನೆಯನ್ನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಲಿಖಿತ ಏನು ಇವರು ವಾದವನ್ನ ಮಂಡನೆ ಮಾಡ್ತಾರಲ್ಲ, ಅದನ್ನ ಲಿಖಿತ ಸಾರಾಂಶವನ್ನ ಸಲ್ಲಿಕೆ ಮಾಡಬೇಕಾಗಿತ್ತು. ಅದನ್ನು ಕೂಡ ಈಗ ಅರ್ಜಿದಾರರ ಪರ ವಕೀಲರು ಮಾಡಿದ್ದಾರೆ. ಆ ನಂತರ ವಾದ ಪ್ರತಿವಾದಗಳು ಇದೀಗ ಆರಂಭ ಆಗಿರುವಂತದ್ದು.
ಈ ಸಂದರ್ಭದಲ್ಲಿ ಅರ್ಜಿದಾರರ ಪರವಾಗಿ ಮೊದಲನೇದಾಗಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿದ್ರು, ಈ ಅಧಿಕಾರ ಇರುವಂತದ್ದು ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂತಹ ವಿಚಾರಗಳನ್ನ ಹೇಳುವ ಒಂದು ಪ್ರಯತ್ನವನ್ನ ಮಾಡಿದ್ರು. ಯಾಕೆ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಇದೀಗ ಜಯಕುಮಾರ್ ಅವರು ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇರುವ ಇಲ್ಲದಿರುವ ಜಾತಿಗಳ ಸರ್ವೇನೂ ಕೂಡ ಆಗ್ತಾ ಇದೆ ಅನ್ನೋದನ್ನ ಕೂಡ ಕೋರ್ಟ್ನ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ದಾರೆ. ಸಂವಿಧಾನದ 342A ಕ್ಲಾಸ್ 3 ಪ್ರಕಾರ ಈ ಕಾಯ್ದೆಯನ್ನ ರೂಪಿಸಿಲ್ಲ. ರಾಜ್ಯದ ಎಲ್ಲಾ ಜನರ ಜಾತಿಯ ಸರ್ವೆ ಮಾಡಲಾಗ್ತಾ ಇದೆ. ಈಗ ಮೊದಲು ಆರಂಭ ಆಗಿರುವಂತಹ ವಿವಾದ ಏನಂತ ಹೇಳಿದ್ರೆ ಅದರಲ್ಲಿ ಕ್ರಿಶ್ಚಿಯನ್ನ ವಿಚಾರಗಳನ್ನ ಸೇರಿಸುವಂಥದ್ದು, ಬೇರೆ ಬೇರೆ ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ನ ಹೆಸರನ್ನ ಸೇರಿರುವಂಥದ್ದು, ಇದು ಮತಾಂತರದ ವಿಚಾರ ಅನ್ನೋದಾಯ್ತು. ಆ ನಂತರ ದಸರಾ ಸಂದರ್ಭದಲ್ಲಿ ಈಗ ರಜೆ ಇದೆಯಲ್ಲ, ಈ ರಜೆ ಇರುವಂತಹ ಸಂದರ್ಭದಲ್ಲೇ ಇವರು ಜಾತಿ ಜನಗಣತಿಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅದು ಸರಿಯಾಗಿ ಆಗೋದಿಲ್ಲ. ರಜೆ ಇದೆ, ಎಲ್ಲೆಲ್ಲೋ ಹೋಗಿರ್ತಾರೆ, ಬೇರೆ ಬೇರೆ ಊರುಗಳಿಗೆ ಹೋಗಿರ್ತಾರೆ, ಆವಾಗ ಈ ಜಾತಿ ಜನಗಣತಿ ಮಾಡುವಂತಹದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಈ ಸಮೀಕ್ಷೆಯನ್ನ ಮುಂದೂಡಬೇಕು ಅನ್ನೋದು ಒಂದು ವಾದ ಆದ್ರೆ, ಮತ್ತೊಂದು ಕಡೆ ಸಮೀಕ್ಷೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡು ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಿದೆ. ಹೈಕೋರ್ಟ್ನಲ್ಲಿ ಸಾಕಷ್ಟು ರಿಟ್ ಅರ್ಜಿಗಳನ್ನ ಸಲ್ಲಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಈ PIL ನ ವಿಚಾರಣೆಯನ್ನ ಮಾಡ್ತಾ ಇದೆ ಹೈಕೋರ್ಟ್. ಈಗ ಅರ್ಜಿದಾರರ ಪರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅರ್ಜಿದಾರರ ಪರವಾಗಿ ಯಾವ ಕಾರಣಕ್ಕಾಗಿ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಥವಾ ರಾಜ್ಯಕ್ಕೆ ಅಧಿಕಾರ ಇಲ್ಲ ಇಲ್ಲಿ ಜಾತಿ ಗಣತಿಯನ್ನ ಮಾಡೋದಕ್ಕೆ ಅನ್ನುವಂತಹ ವಿಚಾರವನ್ನ ಅರ್ಜಿದಾರರ ಪರ ವಕೀಲರುಗಳು ಇದೀಗ ಹೈಕೋರ್ಟ್ನ ಮುಂದೆ ಮಂಡನೆ ಮಾಡ್ತಾ ಇದ್ದಾರೆ. ಅರ್ಜಿದಾರರ ಪರ ಜಯಕುಮಾರ್ ಎಸ್ ಪಾಟೀಲ್ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಕಾಯ್ದೆ ಸೆಕ್ಷನ್ 9 ಕ್ಲಾಸ್ 2 ಅನ್ನ ಉಲ್ಲೇಖ ಮಾಡಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾ ಇರುವಂತದ್ದು ಸಂವಿಧಾನದ 342A ಕ್ಲಾಸ್ 3 ಪ್ರಕಾರ ಈ ಕಾಯ್ದೆಯನ್ನ ರೂಪಿಸಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಇದೇ ತಿಂಗಳ 28ರಂದು ನ್ಯೂಸ್ 18 ಕನ್ನಡ ಬೆಂಗಳೂರಿನ ಅತಿ ದೊಡ್ಡ ಫಿಟ್ನೆಸ್ ಹಬ್ಬವನ್ನು ಆಯೋಜನೆ ಮಾಡಿದೆ. ನಮ್ಮ ರನ್ ಹೆಸರಿನ ಈ ಫಿಟ್ನೆಸ್ ಹಬ್ಬದಲ್ಲಿ ಮಕ್ಕಳಿಂದ ಅಜ್ಜಿಯವರಿಗೆ ಎಲ್ಲಾ ವಯೋಮಾನದವರು ಭಾಗವಹಿಸುವುದಕ್ಕೆ ಅವಕಾಶ ಇದೆ. ಭಾಗವಹಿಸಿದ ವಿಜೇತರಾದವರಿಗೆ ಆಕರ್ಷಕ ಬಹುಮಾನ ಕೂಡ ಸಿಗುತ್ತೆ. ನಮ್ಮ ರನ್ ಫಿಟ್ನೆಸ್ ಹಬ್ಬಕ್ಕೆ ನೋಂದಣಿ ಕೂಡ ಅಷ್ಟೇ ಸುಲಭ. ಈಗಾಗಲೇ ನಾವು QR ಕೋಡ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಆ ಒಂದು QR ಕೋಡ್ ನಲ್ಲಿ ಯಾವ ರೀತಿಯಾಗಿ ನೋಂದಣಿ ಮಾಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿ ಕೂಡ ಕೊಡ್ತೀವಿ. ಬೆಂಗಳೂರಿನ ಅತಿ ದೊಡ್ಡ ಫಿಟ್ನೆಸ್ ಹಬ್ಬ, ಮಕ್ಕಳಿಂದ ಅಜ್ಜ ಅಜ್ಜಿಯರ ತನಕ ಬನ್ನಿ, ಓಡಿ, ಸಂಭ್ರಮಿಸಿ, ಗೆಲ್ಲಿ. ಬೆಂಗಳೂರು ನಗರದ ಅತಿ ದೊಡ್ಡ ಫಿಟ್ನೆಸ್ ಹಬ್ಬ ನಮ್ಮ ರನ್ 2025 ನ್ಯೂಸ್ 18 ಕನ್ನಡ ಆಯೋಜಿಸಿದೆ. ಇದೇ ತಿಂಗಳ ಅಂದ್ರೆ ಸೆಪ್ಟೆಂಬರ್ 28ರ ಭಾನುವಾರ ಬೆಂಗಳೂರಿನ ಅತಿ ದೊಡ್ಡ ಫಿಟ್ನೆಸ್ ಹಬ್ಬ ನಡೆಯಲಿದೆ. 6 ವರ್ಷದ ಮಕ್ಕಳಿಂದ 100 ವರ್ಷದ ಅಜ್ಜ ಅಜ್ಜಿಯವರೆಗೆ ಎಲ್ಲರೂ ಭಾಗವಹಿಸಬಹುದು. ನಮ್ಮ ರನ್ 2025 ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬದಲ್ಲಿ ಕರ್ನಾಟಕದ ಹೆಸರಾಂತ ಗಣ್ಯರು, ತಾರೆಯರು, ಸಾಧಕರು, ಹಿರಿಯ ಜೀವಿಗಳು ಭಾಗವಹಿಸುತ್ತಿದ್ದಾರೆ. ಈ ಓಟದಲ್ಲಿ ಭಾಗವಹಿಸುವ ಎಲ್ಲಾ ವಯೋಮಾನದ ವಿಜೇತರಿಗೆ ಆಕರ್ಷಕ ಬಹುಮಾನ ಕೂಡ ಇದೆ. ನ್ಯೂಸ್ 18 ಕನ್ನಡ ಆಯೋಜಿಸಿರುವ ನಮ್ಮ ರನ್ 2025 ಇದೇ ಸೆಪ್ಟೆಂಬರ್ 28ರ ಭಾನುವಾರ ಬೆಳಗ್ಗೆ 5 ಗಂಟೆಗೆ ಆರಂಭವಾಗಲಿದೆ. ಬೆಂಗಳೂರಿನ ಸೆಂಟ್ ಜೋಸೆಫ್ ಬಾಲಕರ ಹೈಸ್ಕೂಲ್ ಮೈದಾನದಲ್ಲಿ ನಮ್ಮ ರನ್ 2025 ಆಯೋಜಿಸಲಾಗಿದೆ. ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬದ ಭಾಗವಾಗಲು ನೀವು ರೆಡಿ ಅಲ್ವಾ? ನಾವು ತೋರಿಸ್ತಾ ಇರೋ ಈ QR ಕೋಡ್ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗಿ ಅಷ್ಟೇ. ನೀವು ನಿಮ್ಮ ಕುಟುಂಬ ಸಮೇತ ಈ ಫಿಟ್ನೆಸ್ ಓಟದಲ್ಲಿ ಭಾಗಿಯಾಗಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.